ಕನ್ನಡ ಸುದ್ದಿ ಲೋಕದ ಸರ್ವಾಂತರ್ಯಾಮಿ ನಿಮ್ಮೆಲ್ಲರ ನೆಚ್ಚಿನ ಪಬ್ಲಿಕ್ ಟಿವಿಗೆ ಇವತ್ತು 12ನೇ ವರ್ಷದ ಸಂಭ್ರಮ. ಕಳೆದ 12 ವರ್ಷದಲ್ಲಿ ಪಬ್ಲಿಕ್ ಟಿವಿಯನ್ನು ಬೆಳೆಸಿದ, ಹರಸಿ ಹಾರೈಸಿದ ಸಮಸ್ತ ಕನ್ನಡಿಗರಿಗೆ, ಜಾಹೀರಾತುದಾರರಿಗೆ ಮತ್ತು ಕೇಬಲ್ ಆಪರೇಟರ್ಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಈ ಸಡಗರ ಸಂಭ್ರಮದಲ್ಲಿ ನೀವು ಕೂಡ ಭಾಗಿ ಅಂತಕ್ಕಂಥ ಸಂತಸವನ್ನು ನಿಮ್ಮ ಜೊತೆ ಹಂಚಿಕೊತಾ ಇದ್ದೀವಿ. ದಿನದ 24 ಗಂಟೆಯು ಜಗತ್ತಿನ ಆಗು ಹೋಗುಗಳನ್ನು ನಿಮ್ಮ ಮನೆಯಂಗಳಕ್ಕೆ ತಲುಪಿಸುವ ಧಾವಂತದಲ್ಲಿ ಇರುವ ಪಬ್ಲಿಕ್ ಟಿವಿ ಪರಿವಾರದಲ್ಲಿ ಇಂದು ಹಬ್ಬದ ಸಂಭ್ರಮ. ಸುದ್ದಿ ಲೋಕದ ಲೆಕ್ಕವಿಲ್ಲದಷ್ಟು ಜಂಜಾಟಗಳ ಮಧ್ಯೆ ಮತ್ತೊಂದು ವರ್ಷ ಕಳೆದದ್ದು ಗೊತ್ತಾಗಲೇ ಇಲ್ಲ. ಪಬ್ಲಿಕ್ ಟಿವಿಗೆ 12 ವರ್ಷ ತುಂಬಿದ್ರೆ ಪಬ್ಲಿಕ್ ಮೂವೀಸ್ಗೂ ಇಂದು 6ರ ಸಡಗರ. ಜನರಿಗೆ ಸುತ್ತಮುತ್ತಲಿನ ಬೆಳವಣಿಗೆಗಳೇನು ಅಂತ ತಿಳಿಯುವ ತವಕ, ಆ ತುಡಿತಕ್ಕೆ ತೃಪ್ತಿಯಾಗುವಂತೆ ಪ್ರತಿಯೊಂದು ವಿದ್ಯಮಾನವನ್ನ ತಿಳಿಸುವುದರಲ್ಲಿ ಪಬ್ಲಿಕ್ ಟಿವಿ ಸದಾ ಮುಂದು. ಕೈಯಲ್ಲೊಂದು ಫೋನ್ ಇದ್ರೆ ಸಾಕು, ಜಗದಗಲದ ಸಕಲ ಮಾಹಿತಿಯು ಬೆರಳಂಚಿನಲ್ಲೇ ನಲಿಯುತ್ತಿರುವ ಕಾಲ ಇದು. ಅಂಥದ್ರಲ್ಲಿ ಸುದ್ದಿಯನ್ನ ಅತ್ಯಂತ ಶೀಘ್ರವಾಗಿ, ಎಲ್ಲರಿಗಿಂತ ಮೊದಲು ಮತ್ತು ಘಟನೆಯ ಸತ್ಯಾಸತ್ಯತೆಯ ಪರಿಶೀಲನೆ ಮಾಡಿ ಪ್ರಸಾರ ಮಾಡೋದು ಅಂದರೆ ಅದು ಸುಲಭದ ಮಾತಲ್ಲ. ಸುದ್ದಿ ಹೊತ್ತು ತಂದ ವರದಿಗಾರನಿಂದ ಹಿಡಿದು ಸುದ್ದಿ ಪ್ರತಿಯನ್ನ ತಿದ್ದಿ ತೀಡಿ ಸುದ್ದಿವಾಚಕರ ಮೂಲಕ ವೀಕ್ಷಕರಿಗೆ ತಲುಪಿಸುವವರೆಗೂ ಆ ವಾರ್ತೆಯ ಹಿಂದೆ ಹಲವರ ಶ್ರದ್ಧೆ ಮತ್ತು ಶ್ರಮ ಇರುತ್ತದೆ. ಪುಟ್ಟ ಕುಟುಂಬವಾಗಿ ಶುರುವಾದ ನಿಮ್ಮ ನೆಚ್ಚಿನ ಪಬ್ಲಿಕ್ ಟಿವಿ ಇಂದು ಇಷ್ಟು ದೊಡ್ಡ ಬಳಗ ಹೊಂದಲು ನಿಮ್ಮೆಲ್ಲರ ಪ್ರೀತಿಯೇ ಪ್ರೇರಣೆ ಮತ್ತು ಶಕ್ತಿ. ಕ್ಯಾಪ್ಟನ್ HR ರಂಗನಾಥ್ ಅವರ ಸರಿಸಾಟಿಯಿಲ್ಲದ ಕಾರ್ಯತತ್ಪರತೆಯ ಫಲವೇ ಪಬ್ಲಿಕ್ ಟಿವಿಗೆ ಪ್ರಾಪ್ತಿಯಾಗಿರೋ ಜನಪ್ರಿಯತೆಗೆ ಸಾಕ್ಷಿ. ಆಳುವವರ ಕಿವಿ ಹಿಂಡುತ್ತಾ, ರಾಜಕಾರಣದ ಚರ್ಚೆಗಳಿಗೆ ಗಾಂಭೀರ್ಯತೆಯ ಮೆರುಗನ್ನು ನೀಡುತ್ತಾ, ಸಲಹೆಯ ಸೂತ್ರ, ಅಗತ್ಯವಿದ್ದಾಗ ಮಾತಿನ ಪೆಟ್ಟು, ಲಘು ಹಾಸ್ಯದ ಲೇಪ ಕೊಟ್ಟು ನಿತ್ಯ ರಾತ್ರಿ 9ರ ಪ್ರೈಮ್ ಟೈಮಿಗೆ ಸರಿಸಾಟಿಯಿಲ್ಲದ ವೀಕ್ಷಕ ವೃಂದವನ್ನು HR ರಂಗನಾಥ್ ಅವರು ಕಟ್ಟಿಕೊಂಡ ಪರಿಯೇ ಅಮೋಘ. ಅದಕ್ಕೆ ಇವತ್ತಿಗೂ ಪಬ್ಲಿಕ್ ಟಿವಿಯ ಬಿಗ್ ಬುಲೆಟಿನ್ ಕನ್ನಡ ಸುದ್ದಿವಾಹಿನಿ ಇತಿಹಾಸದ ಮೈಲಿಗಲ್ಲು. ಪ್ರಚಲಿತ ವಿದ್ಯಮಾನಗಳ ಜೊತೆಗೆ ಸದುದ್ದೇಶಭರಿತ ಕಾರ್ಯಕ್ರಮಗಳನ್ನು ಕೊಡುವುದರಲ್ಲೂ ಪಬ್ಲಿಕ್ ಟಿವಿ ಸದಾ ಮುಂದೆ. ಬೆಳಕು, ಪಬ್ಲಿಕ್ ಹೀರೋ, SSLCಯ ಬಡ ಮಕ್ಕಳಿಗೆ ಉಚಿತ ಟ್ಯಾಬ್ ಕೊಡುವ ಜ್ಞಾನದೀವಿಗೆ ಅಭಿಯಾನ, ಕೊರೋನಾ ಲಾಕ್ಡೌನ್ ಕಾಲದಲ್ಲಿ ನಡೆಸಿಕೊಟ್ಟ ಮನೆಯೇ ಮಂತ್ರಾಲಯ, ಹೀಗೆ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಮೂಲಕ ಜನ ಮನ ಗೆದ್ದಿದ್ದೇವೆ. ವೀಕ್ಷಕ ಪ್ರಭುವಿನ ಪ್ರೀತಿ ಇಲ್ಲದೆ ನಾವಿಲ್ಲ. ನಿಮ್ಮೆಲ್ಲರ ಸಹಕಾರಕ್ಕೆ ಪಬ್ಲಿಕ್ ಟಿವಿಯ ಕೋಟಿ ನಮನ. 12 ವರ್ಷಗಳ ನಿಮ್ಮ ಈ ಅವಿಸ್ಮರಣೀಯ ಅನುಬಂಧ ಹೀಗೆ ಸದಾ ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ. ನಮ್ಮ ಈ ಬೆಳವಣಿಗೆಯಲ್ಲಿ ಸಹಕಾರ ನೀಡಿದ ಜಾಹೀರಾತುದಾರರು ಹಾಗೂ ಕೇಬಲ್ ಆಪರೇಟರ್ಗಳಿಗೂ ಹೃದಯಪೂರ್ವಕ ಧನ್ಯವಾದ.